ಹಾಯ್ ನಮಸ್ತೆ, ನಾನು ವಿಜಯಲಕ್ಷ್ಮಿ ಅಂತ. ನಾನಿವತ್ತು ಸೀಮೆ ಬದನೆಕಾಯಿ ಸಿಪ್ಪೆಯಿಂದ ಚಟ್ನಿ ಮಾಡಿದ್ದೀನಿ. ಸೀಮೆ ಬದನೆಕಾಯಿ ಪಲ್ಯ ಮಾಡ್ಕೋಬೇಕು ಅಂತ ನಾವು ಹೆಚ್ಚುತ್ತೀವಲ್ವ, ಸೀಮೆ ಬದನೆಕಾಯಿ ಹೆಚ್ಕೊಂಡು ತೊಳ್ಕೊಂಡು ಹೆಚ್ಚಿರ್ತೀವಿ. ಆ ಸಿಪ್ಪೆನ ವೇಸ್ಟ್ ಮಾಡ್ದಲೆ ಅದರಲ್ಲೂ ವಿಟಮಿನ್ಸ್ ಇರುತ್ತೆ, ಎಲ್ಲ ಒಳ್ಳೇದಿರುತ್ತೆ ಅಂದ್ಕೊಂಡು ಆ ಸೀಮೆ ಬದನೆಕಾಯಿ ಜೊತೆಗೆ ಸಿಪ್ಪೆ ಜೊತೆಗೆ ಟೊಮೆಟೊ ಕಾಯಿನೂ ತೊಳ್ಕೊಂಡು 4 ಸ್ಪೂನ್ ಎಣ್ಣೆ ಜೊತೆಗೆ ಸಿಪ್ಪೆನ ಮತ್ತು ಟೊಮೆಟೊ ಕಾಯಿನ ದೊಡ್ಡದಾಗಿ ಪೀಸ್ ಮಾಡಿ ಕಟ್ ಮಾಡಿಕೊಂಡು ಅದಕ್ಕೆ 4 ಸ್ಪೂನ್ ಎಣ್ಣೆಯಲ್ಲಿ ಅದನ್ನ ಹಾಕಿ ಒಂದು 8-10 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸಣ್ಣ. ನಂತರ ಅದು ಫ್ರೈ ಆದಮೇಲೆ 1 ಬಟ್ಲಷ್ಟು ಕಾಯಿ ತುರಿ, ಹುಣಸೆ ಹಣ್ಣು, ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ, ಉಪ್ಪು ಹಾಕ್ಕೊಂಡು ತರಿಯಾಗಿ ರುಬ್ಬಬೇಕು. ಆವಾಗ ತುಂಬ ಟೇಸ್ಟಿಯಾದ ಚಟ್ನಿ ರೆಡಿ ಆಗುತ್ತೆ. ಸೀಮೆ ಬದನೆಕಾಯಿನಲ್ಲಿ ಪಲ್ಯ ಮಾಡ್ಕೊಂಡಿದ್ದೀನಿ. ಹಾಗೆ ಸಿಪ್ಪೆನಲ್ಲಿ ಚಟ್ನಿ ಮಾಡಿದ್ದೀನಿ. ಅದು ತುಂಬ ಟೇಸ್ಟಿ ಇರುತ್ತೆ. ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿದೆ. ಅದಕ್ಕೆ ನಿಮಗೆಲ್ಲ ತೋರಿಸೋಣ ಅಂದ್ಕೊಂಡು ಬಂದೆ. ಇಷ್ಟು ಟೇಸ್ಟಿದು, ನೀವು ತಿನ್ನಬೇಕು ಮಾಡಿಕೊಂಡು ಅಂದ್ಕೊಂಡು ಸೀಮೆ ಬದನೆಕಾಯಿ ವೇಸ್ಟ್ ಮಾಡಿದೆ. ಸಿಪ್ಪೆಯಿಂದ ತಯಾರಿಸಿದ ಕಸದಿಂದ ರಸ ಅಂಥೇಳಿ ಅದ್ಭುತವಾದ ಚಟ್ನಿ ರೆಡಿಯಾಗಿದೆ. ಈಗ ಬಿಸಿ ಅನ್ನ ಮತ್ತು ತುಪ್ಪ ಹಾಕ್ಕೊಂಡು ಊಟ ಮಾಡೋದಕ್ಕೆ ರೆಡಿ ಇದೆ. ಇಷ್ಟು ಸೊಗಸಾದ ಚಟ್ನಿ ಮತ್ತು ಈ ಪಲ್ಯನೂ ಅವಾಗ ಎರಡೂ ಯೂಸ್ ಆಗುತ್ತೆ, ಯಾವುದೂ ವೇಸ್ಟ್ ಆಗೋಲ್ಲ. ಪಲ್ಯ ಅಂತೂ ನೀವೆಲ್ಲ ತಿಂದೇ ಇರ್ತೀರ. ಸೀಮೆ ಬದನೆಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಕೊತ್ತಂಬರಿ ಸೇರಿಸ್ಕೊಂಡು ಚಟ್ನಿ ಮಾಡಿ ಆಮೇಲೆ ಇಂಗಿನ ಒಗ್ಗರಣೆ ಹಾಕಿ, ಹಿಂಗಾದರೂ ಹಾಕ್ಬೋದು, ನಿಮಗೆ ಯಾವುದು ಒಗ್ಗರಣೆ ಯಾವ ಥರ ಇಷ್ಟನೋ ಆ ಥರ. ಬೆಳ್ಳುಳ್ಳಿ ಬೇಕಾದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಆದರೆ ಇಂಗಿನ ಒಗ್ಗರಣೆ ತುಂಬ ಟೇಸ್ಟಿಯಾಗಿರುತ್ತೆ. ಒಗ್ಗರಣೆ ಹಾಕ್ಕೊಂಡು ಚಟ್ನಿಗೆ ಮಿಕ್ಸ್ ಮಾಡಿ ಅದನ್ನು ಬಿಸಿ ಅನ್ನದ ಜೊತೆಗೆ ತಿಂದರೆ ಸೂಪರು. ಮತ್ತೊಂದು ಸರಿ ತಿನ್ನಬೇಕು ಅಂದ್ಕೊಂಡು ನನ್ನನ್ನು ನೆನಪಿಸ್ಕೊಳ್ತೀರ. ನಾನು ನಿಜವಾಗೂ ಹೇಳ್ತಾಯಿದ್ದೀನಿ, ತುಂಬ ರುಚಿಯಾದ್ದು, ಟೇಸ್ಟಿಯಾದ್ದು, ನೀವೆಲ್ಲ ತಿನ್ನಬೇಕು ಅಂತ ನನ್ನ ಆಸೆ. ಅದಕ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ನೋಡಿ, ನನಗಾಗಲೇ ಬಾಯಲ್ಲಿ ಹೇಗೆ ನೀರು ಬರ್ತಾಯಿದೆ. ಊಟ ಮಾಡಬೇಕು. ಬಿಸಿ ಅನ್ನಕ್ಕೆ ಆ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ, ರಾತ್ರಿ ಚಪಾತಿಗೆ ಆ ಚಟ್ನಿ ಮ್ಯಾಚ್ ಮಾಡಿಕೊಂಡ್ರೆ ಬೇರೆ ಪಲ್ಯದ ಜೊತೆಗೆ ಸೂಪರು. ಈ ವಿಜಯಲಕ್ಷ್ಮಿ ಹೇಳಿರೋದು ಮಾಡ್ಕೊತೀರ ತಾನೇ ಚಟ್ನಿ? ತುಂಬ ರುಚಿಯಾದ ಸೀಮೆ ಬದನೆಕಾಯಿ ಚಟ್ನಿ. ದೆನ್ ಸಾಯಿರಾಮ್.